ಸರ್. ಭಜತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಸಾಕಂ ಒಂದೇ ವಾಲ್ಮೀಕಿ ಕೋಕಿಲಂ ಒಂದೇ ವಾಲ್ಮೀಕಿ ಕೋಕಿಲಂ. ನಮ್ಮ ನಾಗವಾಲ ಗ್ರಾಮ ಸರ್ವ ಜನಾಂಗದ ಶಾಂತಿಯ ತೋಟ. ಯಾವುದೇ ಜಾತಿಗಳ ಬೇಲ ಏನಿಲ್ಲ. ಇವರು ವೈಯಕ್ತಿಕ ಅವ್ರ ಅಣ್ಣ ತಮ್ಮದಿರ ಕುಟುಂಬದ ವಿಚಾರದಲ್ಲಿ ಅಹಿಂದ ನಾಯಕ, ಜನನಾಯಕ, ಯುವ ನಾಯಕ, ನಮ್ಮ ನೆಚ್ಚಿನ ನೇತರರಾದಂತ ನಮ್ಮ ನಾಯಕರಾದಂತ ಹೊಸ ಕೊಪ್ಪಳು ಸ್ವಾಮಿ ಎಂ ರಾಜೇಶ್ ಮೇಲೆ ಏಕಾಏಕಿ ಎಫ್ಐಆರ್ ಮಾಡಿದ್ದಾರೆ. ಅಲ್ಲ ಸ್ವಾಮಿ, ಸಾಮಾಜಿಕ ನ್ಯಾಯ ಎಲ್ಲಿಗೆ ಬಂತು? ಜನರ ಸೇವೆ ಮಾಡಕ್ ಬರೋಂಥ ವ್ಯಕ್ತಿ ಮೇಲೆ ಎಫ್ಐಆರ್ ಹಾಕ್ತಾರೆ. ನಮ್ಮಂತ ಸಾಮಾನ್ಯ ಜನಗಳ ಕಥೆ ಏನ್ರಿ? ನೀವು ನೋಡ್ತಾ ಇದ್ರ ಸಮಸ್ತ ಇಲ್ವಾಲ ಹೋಬಳಿಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಜನ ಬಂದಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಅವ್ರ ಅಪಾರವಾದ ಪ್ರೀತಿ. ಪ್ರತಿ ವರ್ಷನೂ ಕೂಡ ನಮ್ಮಲ್ಲಿ ಬಂದಂತ ಹಬ್ಬನ ಬಹಳ ಉತ್ಸುಕದಿಂದ ಮಾಡ್ತೀವಿ. ನೀವೇ ಕೂಡ ಮಾಧ್ಯಮದವ್ರು ಬಂದಿದ್ರಿ. ಪ್ರತಿ ಬಾರಿನೂ ಕೂಡ ಒಂದು ಸಮಾಜಕ್ಕೆ ಅಲ್ಲ, ನಮ್ಮ ನಾಯಕ ಸಮಾಜ ಇರಲಿ, ವೀರ ಸೇವಾ ಸಮಾಜ ಇರಲಿ, ಈ ತರ ಸಮಾಜ ಯಾವುದೇ ಇದ್ರು ಕೂಡ ಸ್ಥಳಕ್ಕೆ ಬಂದು ಕೂತು ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಬ್ಬ ಬೆಳೆಯುವಂತ ರಾಜಕೀಯ ಒಬ್ಬ ನಾಯಕನ ನೀವು ಷಡ್ಯಂತ್ರ ಮಾಡಿ ಎಫ್ಐಆರ್ ಹಾಕ್ತಿರಲ್ಲ ಸ್ವಾಮಿ, ಹಾಕ್ಸಿ ಸ್ವಾಮಿ. ಈ ಎಫ್ಐಆರ್ ನಾವ್ ಇದ್ರಲ್ಲ, ಸಮಸ್ತ ಹೋಬಳಿ ಅಭಿಮಾನಿಗಳ ಬೆನ್ನಿಂದ ನಿಂತಿದೀವಿ. ಕಾನೂನಾತ್ಮಕವಾಗಿ ಹೋರಾಟವನ್ನ ನಾವು ಮಾಡ್ತೀವಿ. ಮುಂದಿನ ದಿನಗಳಿಗೆ ರಾಜಕೀಯವಾಗಿ ನಾವು ಬೆಳೆಸಲೇಬೇಕು ಅನ್ನೋದು ನಮ್ಮ ಉದ್ದೇಶವಿದೆ. ದಯಮಾಡಿ ನಿಮ್ಮ ವೈಯಕ್ತಿಕ ಕುಟುಂಬಗಳ ಕಲಹಕ್ಕೆ ಮಾನ್ಯ ಪೊಲೀಸ್ ಇಲಾಖೆಯವರು ಈ ರೀತಿ ರಾಜಕೀಯ ಷಡ್ಯಂತ್ರ ಮಾಡಿ ಅವ್ರ ಮೇಲೆ ಎಫ್ಐಆರ್ ಆಗ್ತಿರಲ್ಲ ಸ್ವಾಮಿ. ದಯಮಾಡಿ ನಾನು ಇಲ್ವಾಲ್ ಆರಕ್ಷಕ ಸಿಬ್ಬಂದಿಗಳಿಗೆ ಮನವಿಯನ್ನ ಮಾಡ್ತೀನಿ. ಸ್ವಾಮಿ, ಸಾಮಾಜಿಕ ನ್ಯಾಯ ಕಾಪಾಡಿ. ಬಂದು ತನಿಖೆಯನ್ನ ನಡೆಸಿ. ನೀವು ಗ್ರಾಮದಲ್ಲಿ ಏಕೈಕ ಎಫ್ಐಆರ್ ಮಾಡ್ತಿರೋದು ಒಬ್ಬ ಲೀಡರ್ ಮೇಲೆ ಏನ್ರಿ? ಈಗ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹೆಸರು ಹೇಳ್ತಾರೆ ಅಂತ ಯಾವ್ದೋ ಒಂದು ಮಾಧ್ಯಮದಲ್ಲಿ ನಾವು ನೋಡ್ದೋ, ಎಲ್ಲ ಸುಳ್ಳು ರೀ. ನಾವ್ ಅವ್ರ ಮೇಲೆ ಬಹಳ ವಿಶ್ವಾಸ ಇದೆ. ಗುಡ್ ನ್ಯೂಸ್ ರಾಘವೇಂದ್ರ ಅವ್ರ ಮೇಲೆ ಬಹಳ ಸಾಮಾಜಿಕ ನ್ಯಾಯವಾಗಿ ಅವ್ರು ಹೋರಾಟವನ್ನ ಸುಮಾರು ನ್ಯೂಸ್ಗಳು ನಾವು ನೋಡಿದ್ದೇವೆ. ಬಟ್ ಒಬ್ಬ ಲೀಡರ್ ಬಗ್ಗೆ ಇಲ್ದೇ ಇರೋಂಥ ತೇಜೋವಧೆ ಮಾಡೋಂಥ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಮತ್ತೆ ಇದೇ ಲೋಕೇಶ್ ಈಗ ನನ್ನ ಹತ್ರ ಸಾಕ್ಷಿ ಸಮೇತ ಇದೆ. 35,000 ರೂಪಾಯಿ ಫೋನ್ ಪೇ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. 35,000 ರೂಪಾಯಿ. ಒಂದೇ ನಿಮಿಷ. ನಮ್ಮ ನಾಯಕರಾದಂತ ಹೊಸ ಕಾಮಕೊಪ್ಪ ಸ್ವಾಮಿ ರಾಜೇಶ್ವರ ಅವರ ಫೋನ್ ಪೇ ಇಂದ 35,000 ದುಡ್ಡನ್ನ ಹಾಕ್ಸ್ಕೊಂಡಿದ್ದಾರೆ. ಯಾರಿಗ ಹಾಕಿರೋದು ದುಡ್ಡು? ಲೋಕೇಶ್ ಈಗ ಏನ್ ಆರೋಪ ಮಾಡ್ತಾ ಇದ್ದಾನೆ, ಈಗ ಮಾಧ್ಯಮದಲ್ಲಿ ಕೂತ್ಕೊಂಡು ಅಣ್ಣನ ಬಗ್ಗೆ ಇಲ್ಲ ಅಂತ ಅಗೌರವಾಗಿ ನಡೀತಾ ಇದ್ದಲ್ಲ. ಯಾವ ಸಂಬಂಧಪಟ್ಟಂಗೆ ಇದು 35,000 ಕ್ರೆಡಿಟ್ ಆಗಿರೋದು? ಈಗ ಅವನು ಸಹಾಯ ಪಡ್ಕೊ ಬತ್ತಿದ. ಅಣ್ಣ ನಾನು ಅಲ್ಲೇ ನನಗೆ ಆರ್ಥಿಕವಾಗಿ ನಾನು ಹಿಂದುಳಿದಿದ್ದೀನಿ, ನನಗೆ ಬಹಳ ಕುಟುಂಬದಲ್ಲಿ ಸಮಸ್ಯೆ ಇದೆ ಅನ್ಕೊಂಡ್ ಬಂದು ನೀನು ಇವ್ರ ಹತ್ರನೇ ಸಹಾಯ ಮಾಡ್ಕೊಂಡು ಇವ್ರ ಮನೆ ಅನ್ನನೇ ತಿಂದು ನೀನ್ ಇದೇ ರೀತಿ ನೀನ್ ದ್ರೋಹ ಬಗ್ಗೆ ಬದ. ಖಂಡಿತವಾಗ್ಲೂ ಕೂಡ ಸಮಸ್ತ ಇಲ್ವಾಲ ಹೋಬಳಿ ಸಮಾಜದವರು ಸ್ವಾಮಿ ಪರವಾಗಿ ನಿಲ್ತೀವಿ. ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಕಾನೂನು ಚೌಕಟ್ಟಲ್ಲಿ ಆ ಕಿಡಿಗಡೆಗೆ ಮಸಿ ಬಳಿಯುವಂತ ಕೆಲಸವನ್ನ ನಾವು ಇಲ್ಲೂ ಅಲ್ಲ. ಪೊಲೀಸ್ ಕೆಲವು ಸಿಬ್ಬಂದಿಗಳು ರಾಜಕಾರಣಿಗಳ ಕೈಗೊಂಬೆ ಆಗಿದ್ದಾರೆ ಅಂತ. ಖಂಡಿತವಾಗ್ಲು ಸರ್, ನಮ್ಗೆ ಬಹಳ ನೋವಾಗುತ್ತೆ. ಪೊಲೀಸ್ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಗೆ ಸಾಮಾಜಿಕ ನ್ಯಾಯ ಎಲ್ಲಿ ಸ್ವಾಮಿ? ಈಗ ನೋಡ್ತಾ ಇದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಬಂದಿದ್ದಾರೆ. ಸಾಗರಕಟ್ಟೆ ರಾಮನಹಳ್ಳಿಯಲ್ಲಿ, ಎಳ್ಚವಾಡಿಯಲ್ಲಿ, ಗುಂಗ್ರಾಲ್ ಚಿತ್ರ ಇಲ್ಲಿ ನೀವೆಲ್ಲ ನೋಡ್ತಾ ಇದ್ರೆ ಜನಸಾಗರನ. ಆ ವ್ಯಕ್ತಿ ಗಳಿಸಿರೋಂಥ ಶಕ್ತಿ, ಅಭಿಮಾನ ನೋಡಿ ಸ್ವಾಮಿ. ಯಾವುದೇ ಒಂದು ಸಮಸ್ಯೆ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ಏನೇ ಆಗ್ಲಿ, ಸಾವು ನೋವಾಗ್ಲಿ, ಫೋನ್ ಮಾಡಿದ ತಕ್ಷಣ ಬಂದು ಸ್ಪಂದಿಸಂತ ಒಬ್ಬ ಜನನಾಯಕನಿಗೆ ನೀವು ಪಿತೂರಿ ಮಾಡಿ ನೀವು ರಾಜಕೀಯವಾಗಿ ತುಳಿಯುವಂತ ಪ್ರಯತ್ನ ಮಾಡ್ತಿರಲ್ಲ. ನೀವು ಹಿಂಭಾಗದ ರಾಜಕಾರಣ ಮಾಡ್ಕೊ ಬರ್ತಿರಲ್ಲ. ನಿಮ್ಗೆ ಎಷ್ಟು ಸರಿ? ನೀವು ಸಾಮಾಜಿಕವಾಗಿ ಬನ್ನಿ ಸ್ವಾಮಿ, ಫೀಲ್ಡ್ಗಳಿರಿ, ಹೋರಾಟ ಮಾಡಿ. ಈ ಪ್ರಜಾಪ್ರಭುತ್ವದ ಕಾನೂನ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡಿ, ರಾಜಕಾರಣ ಮಾಡಿ. ಅದ್ ಬಿಟ್ಬಿಟ್ಟು ನಮ್ ಲೀಡರ್ಗೆ ಏನ್ ಎಫ್ಐಆರ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಕುಕ್ಸ ಕೆಲಸ ಆಗ್ತಾ ಇಲ್ವಾ ಅಂತ ನಿಮ್ಮ ಇದ್ರಲ್ಲೇ ಸರ್, ಅವ್ರು ಕುಕ್ಸ ಅಂತ ಕೆಲಸ ಯಾವ್ದೇ ಕಾರಣಕ್ಕೂ ಇಲ್ಲ. ಸಮಸ್ತ ಅವ್ರ ಅಭಿಮಾನಿಗಳ ಸಂಘ ಇದೆ. ಅವ್ರ ಅಭಿಮಾನಿಗಳ ಸಂಘದ ಮುಖಾಂತರ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ.